ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪ. ಏನಿವತ್ತು ಶಿಲ್ಪ ಅವರು ಕನ್ಸ್ಟ್ರಕ್ಷನ್ ಆಗೋದನ್ನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಹೌದು, ಇದು ನನ್ನ ಸಾಧನೆಯ ಮನೆ. ಒಂದು ಪುಟ್ಟ ಮನೆಯ ಪುಟ್ಟ ವಿಡಿಯೋ. ನಾನು ಶಿವಮೊಗ್ಗ ಡಿಸ್ಟಿಕ್ಕು ತೀರ್ಥಹಳ್ಳಿ ತಾಲೂಕು ಸುಳ್ಳಿ ಬಾಳೆಬೆಲ್ ಗ್ರಾಮದಲ್ಲಿ ಹುಟ್ಟಿದ್ದು. ಕಾಲೇಜು ಎಲ್ಲ ಕಂಪ್ಲೀಟ್ ಮಾಡಿದ್ದು, ಎಜುಕೇಷನ್ ಕಂಪ್ಲೀಟ್ ಮಾಡಿರೋದು ತೀರ್ಥಹಳ್ಳಿನಲ್ಲಿ. ಅದಾದಮೇಲೆ ಬೆಂಗಳೂರಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೆ. ಅದಾದಮೇಲೆ ಚಿಕ್ಕ ವಯಸ್ಸಿಂದನೂ ನನಗೊಂದು ಆಸೆ ಇತ್ತು, 4 ಜನಕ್ಕೆ ಕೆಲಸ ಕೊಡಬೇಕು ಅಂತ. ಅದನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದೆ. ಅದಾದಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 4 ಜನಕ್ಕೆ ಕೆಲಸ ಕೊಟ್ಟಾದಮೇಲೆ ನನಗೆ ಹಾಗೆಯೇ ನಾನೊಂದು ಮನೆ ಮಾಡಬೇಕು ಅನ್ನೋದು ನನಗೆ ಒಂದು ಯೋಚನೆ ಬಂತು. ಯಾಕಂದರೆ ಒಂದು ಊರಿಂದ ಒಂದು ಊರಿಗೆ ಬಂದಿರ್ತೀವಿ. ನೆಕ್ಸ್ಟು ನಾನು ಏನು ಲೈಫಲ್ಲಿ ಮಾಡಿದೆ ಅಂದರೆ, ಒಂದು ಮನೆ ತೊಗೊಂಡಿದ್ದೀನಿ ಅನ್ನೋದು, ಒಂದು ಸಾಧನೆ ಆಗಿದೆ ಅನ್ನೋದು ನನಗೆ ತೃಪ್ತಿ ಇರುತ್ತೆ ಅಂತ ಒಂದು ಹಠ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮಾಡಲೇಬೇಕು. ತುಂಬ ಅವಮಾನಗಳನ್ನ ಸಹಿಸ್ಕೊಳ್ತಾ ಬಂದೆ. ಹಾಗೆ ಕಷ್ಟಗಳು ನನಗೆ ಬರ್ತಾ ಹೋಯಿತು. ಸೊ ಜೀವನ ತುಂಬ ಪಾಠ ಕಲಿಸ್ತಾ ಬಂತು. ಅದಾದಮೇಲೆ ಈ ಮನೆ ಮಾಡಲೇಬೇಕು ಅನ್ನೋ ಡಿಸೈಡ್ ಆದಮೇಲೆ ಅದ್ರ ಕಡೆನೇ ಗಮನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. 11 ಇಯರ್ಸ್ ಕಂಪ್ಲೀಟ್ ಆಯಿತು ಬಿಸ್ನೆಸ್ ಮಾಡಿ. ಅದಾದಮೇಲೆ ನಾನು 19/1/2025ಗೆ ಮನೇನ ಗೃಹ ಪ್ರವೇಶ ಮಾಡಿದೆ. ತುಂಬ ಖುಷಿಯಾಗೋಯಿತು ಗೃಹ ಪ್ರವೇಶ ಮಾಡಿ. ಆ್ಯಂಡ್ ತುಂಬ ಜನ ಯಾರ್ಯಾರು ಅವಮಾನ ಮಾಡಿದ್ರು, ಹಾಗೆ ಯಾರ್ಯಾರು ಏನೇನು ಹೇಳಿದರು, ಅವರ ಬಾಯಲ್ಲಿ ಒಳ್ಳೊಳ್ಳೆ ಮಾತುಗಳು ಕೇಳ್ಪಟ್ಟೆ. ಹಾಗೆ ತುಂಬ ಜನ ಬಾಯಲ್ಲಿ ನಿನ್ನಂಥ ಮಗಳು ಹುಟ್ಟಬೇಕು ಅಂತ ಹೇಳಿದ್ರು. ಈ ವರ್ಡನ್ನೆಲ್ಲ ಕೇಳಿದ್ಮೇಲೆ ತುಂಬ ಖುಷಿಯಾಯಿತು. ಯಾಕಂತಂದರೆ ನಾವು ಯಾರು ಹೇಳೋದನ್ನು ಕೇಳ್ದೇ ನಮ್ಮ ಪಾಡಿ ನಮ್ಮ ಗುರಿನ ನಾವು ರೀಚ್ ಮಾಡಬೇಕು ಅಂತ ಹೋದಾಗ, ಸೊ ಆ ರೀಚ್ ಆದಮೇಲೆ ಕೆಲವರಿಂದ ಒಂದು ಒಳ್ಳೊಳ್ಳೆ ಮಾತುಗಳು ಬರುತ್ತಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಇದೆಲ್ಲ ನಮ್ಮ ಅಮ್ಮಂಗೆ ಸೇರಬೇಕಾಗಿದ್ದು. ಹಾಗೆಯೇ ನಾನು ಪ್ರತಿಯೊಬ್ಬರು ಮಹಿಳೆಯರಿಗೂ ಹೇಳ್ತಾ ಇರೋದೇನು ಅಂದರೆ, ನೀವು ಪ್ರತಿಯೊಬ್ಬರಿಗೂ ಒಂದು ಗುರಿ ಇದ್ದೇ ಇರುತ್ತೆ. ಆ ಗುರಿ ರೀಚ್ ಆಗಬೇಕು ಅಂದರೆ ನೀವು ಯಾರ ಮಾತನ್ನು ಕೇಳಬಾರ್ದು. 100 ಜನ 1000 ಜನ 1000 ಮಾತಾಡಿದ್ರು ನಿಮ್ಮ ಗುರಿನ ರೀಚ್ ಮಾಡೋದು ಒಂದೇ ನಿಮ್ಮ ಮನಸ್ಸಲ್ಲಿರಬೇಕು. ಹಾಗೆ ನಿಮ್ಮಲ್ಲಿ ಶ್ರದ್ಧೆ, ಭಕ್ತಿ ಆ್ಯಂಡ್ ತಾಳ್ಮೆ ತುಂಬ ಇಂಪಾರ್ಟೆಂಟು. ಇದೆಲ್ಲ ನಿಮ್ಮಲ್ಲಿತ್ತು, ನೀವು ಯಾರ ಕಡೆಯೂ ಹೇಳೋದನ್ನು ಗಮನ ಕೊಟ್ಟಿಲ್ಲ ಅಂದರೆ 100% ನಿಮ್ಮ ಗುರಿನ ರೀಚ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಕರೆದಂಥ ಪ್ರತಿಯೊಬ್ಬರೂ ನನ್ನ ಪ್ರೀತಿ ಪಾತ್ರರೆಲ್ಲರೂ ಬಂದಿದ್ದರು. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು ಕೂಡ ಥ್ಯಾಂಕ್ ಯು ಸೋ ಮಚ್.